ಯಾವ ಶೋಷಿತ ಸಮಾಜಗಳಿಗೂ ಕೂಡ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ನೇತೃತ್ವ ಕೂಡ ಕೆಲಸ ಮಾಡಲಿಲ್ಲ, ಕಾಂಗ್ರೆಸ್ ಕೂಡ ಕೆಲಸ ಮಾಡಲಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಜೊತೆಗೆ ವ್ಯವಹಾರ ಮಾಡಿರ್ತಕ್ಕಂಥ ಜನಗಳು ಮತ್ತು ಪಕ್ಷ, ವಿಚಾರಧಾರೆ ಮತ್ತು ಕುಟುಂಬ ಈ ಥರ ಸಂವಿಧಾನದ ಮೇಲೆ ಅತಿಕ್ರಮಣ ಮಾಡಿದ್ದಾರೆ ಅನ್ನೋ ಶಬ್ದವನ್ನು ಕೆಲವರು ಉಪಯೋಗಿಸಿದ್ರು. ನನಗನ್ಸುತ್ತೆ ಅದು ಅತ್ಯಾಚಾರ ಮಾಡಿದ್ದಾರೆ ಅನ್ನೋವಂಥ ಶಬ್ದವನ್ನೇ ಉಪಯೋಗಿಸಬೇಕು ಅಂತ ಅನ್ಸುತ್ತೆ. ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಮುಂಚೆ ಇದ್ದಂಥ ನೆಹರು ಸರ್ಕಾರ, ನಂತರ ಬಂದಂಥ ರಾಜೀವ್ ಗಾಂಧಿ ಸರ್ಕಾರ ಈ ಥರ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯಗಳು ಅನೇಕ ಇವತ್ತು ಪುಸ್ತಕ ಹಿಡ್ಕೊಂಡು ಓಡಾಡ್ತಾರೆ. ಪುಸ್ತಕದೊಳಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ 2ನೇ ಪುಟದಲ್ಲೇ ಅವ್ರ ಅಜ್ಜಿನೇ ಅದರಲ್ಲಿ ಬೈದಿದ್ದಾರೆ. ಒಂದು ನಾಯಿ ಕೂಡ ಹೋರಾಟ ಮಾಡಿಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು RSSನವ್ರ ಮನೆಯಲ್ಲಿ ನಾಯಿ ಹೋರಾಟ ಮಾಡಲ್ಲ, ಯಾಕಂದರೆ ನಾವೇ ಹೋರಾಟ ಮಾಡಿದ್ವಿ. ಹತ್ತಿರದ ಕೇಸ್ಗಳದು, ಒಂದು ಕೇಶವಾನಂದ ಭಾರತಿ ಮೊಕದ್ದಮೆ, 2ನೇದು SR ಬೊಮ್ಮಾಯಿ ಮೊಕದ್ದಮೆ, 3ನೇದು ಗೋರಖನಾಥ್ಪುರ ಮೊಕದ್ದಮೆ, ಇವೆಲ್ಲ ಟೆಸ್ಟ್ ಕೇಸ್ಗಳು, ಲಿಟ್ಮಸ್ ಕೇಸ್ಗಳು. ಈ ಅಮೆಂಡ್ಮೆಂಟ್ ಕಾರಣಕ್ಕೆ ಕೇರಳ ಸರ್ಕಾರ ಏನು ಲ್ಯಾಂಡ್ ಹೋಲ್ಡಿಂಗ್ ಮೇಲೆ ನಿಯಮ ಹಾಕ್ತೋ, ಏನು ಅಮೆಂಡ್ಮೆಂಟು, ಸರ್ಕಾರ ಯಾವುದೇ ಭೂಮಿಯನ್ನು ವಶಪಡಿಸ್ಕೊಳ್ಬೋದು. ವಶಪಡಿಸಿದ ನಂತರ ಪರಿಹಾರ ಕೊಡಬೇಕು. ಆ ಪರಿಹಾರ ಅನ್ನೋ ಶಬ್ದವನ್ನು ತೆಗೆದು ಅಮೌಂಟ್ ಅಂತ ಹಾಕಿದ್ರು. ಪರಿಹಾರ ಅನ್ನೋಂಥ ಶಬ್ದವನ್ನು ತೆಗೆದು ಅಮೌಂಟ್ ಅಂತ ಹಾಕಿದ್ರು. 2ನೇದು ಆ ಲ್ಯಾಂಡ್ ಅಕ್ವಿಸಿಷನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡುವಾಗಿಲ್ಲ. ಮೊತ್ತ ಯಾವುದು, ರಾಜ್ಯ ಸರ್ಕಾರ ನಿಶ್ಚಯ ಮಾಡಿದ ಮೊತ್ತ, ಆ ಮೊತ್ತದ ಮೇಲೆ ಅಪೀಲ್ ಹೋಗುವಾಗಿಲ್ಲ. ಮೊದಲನೇದು ಪರಿಹಾರ, ಅದನ್ನು ತೆಗೆದು ಮೊತ್ತ ಹಾಕಿದ್ರು. ಮೊತ್ತ ಅನ್ಕ್ವಶ್ಚನೇಬಲ್ಲು, ಅದು ಸರ್ಕಾರ ಹೇಳುತ್ತೆ. ಸರ್ಕಾರ ಹೇಳಿದ್ರ ಮೇಲೆ ನೀವು ಕೋರ್ಟ್ಗೆ ಹೋಗುವಾಗಿಲ್ಲ. ಅಕ್ವಿಸಿಷನ್ನ ಮೇಲೆ ಕೋರ್ಟ್ಗೆ ಹೋಗುವಾಗಿಲ್ಲ, ಮೊತ್ತದ ಮೇಲೆ ಕೋರ್ಟ್ಗೆ ಹೋಗುವಾಗಿಲ್ಲ. ಕೇಶವಾನಂದ ಭಾರತಿ ಸ್ವಾಮಿಗಳು ಅದರ ವಿರುದ್ಧ ಅಪೀಲ್ಗೆ ಹೋಗ್ತಾರೆ. ಇದು ನನ್ನ ಫಂಡಮೆಂಟಲ್ ರೈಟ್ಸ್ ಮೇಲೆ ಇನ್ಫ್ರಿಂಜ್ ಮಾಡ್ತಾ ಇದೆ ಅಂತ. ಹೀಗೆ ಇಂದಿರಾ ಗಾಂಧಿ ಮಾಡಿದ ಎಮರ್ಜೆನ್ಸಿ ಸಮಯದಲ್ಲಿ 24, 25, 29 ಇದರಲ್ಲಿ ಅರ್ಧದಷ್ಟು ಮತ್ತೆ ಹೇಳ್ತೀನಿ, ನಾನು ಡೀಟೇಲ್ಗೆ ಹೋಗೋದಿಲ್ಲ. ರಾಜೀವ್ ಅವರು ಅನೇಕ ಸಂಗತಿಗಳನ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅಮೆಂಡ್ಮೆಂಟ್ ಮಾಡಿದ ನಂತರ ಪಾಸ್ ಆಗಬೇಕು, ರಾಜ್ಯಗಳಲ್ಲಿ ಪಾಸ್ ಆಗಬೇಕು. ರಾಜ್ಯಗಳಲ್ಲಿ ಪಾಸ್ ಹೇಗೆ ಮಾಡಿಸ್ತಾರೆ, ಹೇಗೆ ಡೆಮಾಕ್ರಸಿಯನ್ನು ದುರುಪಯೋಗ ಮಾಡ್ಕೊಳ್ತಾರೆ, ಇನ್ನೊಂದು ಸ್ಯಾಂಪಲ್ ಹೇಳ್ತೀನಿ ನಾನು ಅವ್ರಿಗೆ ಅಂತದೆ. ಆಗಸ್ಟ್ 7ನೇ ತಾರೀಕು 75ನೇ ಇಸ್ವಿ ಆಗಸ್ಟ್ 7ನೇ ತಾರೀಕು ಲೋಕಸಭೆಯಲ್ಲಿ ಪಾಸ್ ಮಾಡ್ತಾರೆ 39ನೇ ಅಮೆಂಡ್ಮೆಂಟನ್ನು. ಯಾವುದಾದ್ರು 39ನೇ ಅಮೆಂಡ್ಮೆಂಟು ಅದನ್ನು ಹೇಳಿದ್ರು ಒಂದ್ಸಲಿ. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಲೋಕಸಭೆ ಸ್ಪೀಕರ್ ತನ್ನನ್ನು ಸೇರಿಸ್ಕೋಬೇಕಾಗಿತ್ತು. ಅದಕ್ಕೆ ಇನ್ನು 3-4 ಜನರಿಗೆ ಮೂತಿಗೆ ಬೆಣ್ಣೆ ತವರಬೇಕಾಗಿತ್ತು. ಬೆಣ್ಣೆ ತಿನ್ನಬೇಕಾಗಿದ್ದು ಆಕೆಗೆ ಮಾತ್ರ. ಆದರೆ ಒಬ್ಬಳೇ ತಿಂದರು ಅಂತ ಆಗಬಾರ್ದು ಅಂತ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಮತ್ತು ಸ್ಪೀಕರ್ ಇವ್ರದ್ದು 4 ಹೆಸರು ಸೇರಿಸಿ ಈ 4 ಎಲೆಕ್ಷನ್ಗಳ ಮೇಲೆ ಅಪೀಲ್ ಹೋಗುವಾಗಿಲ್ಲ. ಈ 4 ಎಲೆಕ್ಷನ್ ಮೇಲೆ ಕೋರ್ಟಿನ ಜ್ಯೂರಿಸ್ಡಿಕ್ಷನ್ ಇಲ್ಲ ಅಂತಕ್ಕಂಥ 39th ಅಮೆಂಡ್ಮೆಂಟನ್ನು ತೊಗೊಂಡು ಬಂದರು. ಇದು ಪಾಸ್ ಆಗಬೇಕು ಹೇಳಿದ್ರು. ರಿಟ್ರಾಸ್ಪೆಕ್ಟಿವ್ ಅಂತ ಹೇಳಿದ್ರು ಒಂದ್ಸರಿ. ಬರೀ ಇವತ್ತಿಂದ ಅಲ್ಲ, ರಿಟ್ರಾಸ್ಪೆಕ್ಟಿವ್. ಯಾಕೆ ಅಂದರೆ ಜೂನ್ 11ಕ್ಕೆ ತೀರ್ಪು ಬಂದಿತ್ತು. ಜೂನ್ 11ಕ್ಕೆ ತೀರ್ಪು ಬಂದಿದ್ದರಿಂದ 2 ತಿಂಗಳೊಳಗೆ ತರಬೇಕು ಒಂದ್ಸರಿ. ಆಗ ಅವತ್ತು ಆಗಸ್ಟ್ 11ಕ್ಕೆ ಒಳಗೆ ಹಿಯರಿಂಗು ಆಗಸ್ಟ್ 11ಕ್ಕೆ ಆರಂಭ ಆಗುತ್ತೆ. ತೀರ್ಪು ಕೊಟ್ಟ ಮೇಲೆ ನ್ಯಾಯಾಧೀಶರು ಎಷ್ಟು ಡೆಮಾಕ್ರೆಟಿಕ್ ನೋಡಿ. ಅವ್ರು ನ್ಯಾಯಾಧೀಶರು ಆ ತೀರ್ಪು ಕೊಟ್ಟ ಮೇಲೆ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ತೀರ್ಪು ಕೊಟ್ಟ ಮೇಲೆ ಅಪೀಲ್ ಹೋಗೋಕ್ಕೆ ಅಂತ 2 ತಿಂಗಳು ಸಮಯ ಕೊಡ್ತಾರೆ. 60 days ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ಇಂದಿರಾ ಗಾಂಧಿ ಆಡಿರ್ತಕ್ಕಂಥ ಆಟಗಳನ್ನ ನೋಡಿ ಅಂತಲೇ. ಲೋಕಸಭೆಯಲ್ಲಿ ಆಗಸ್ಟ್ 11ಕ್ಕೆ ಹಿಯರಿಂಗ್, ನೆನ್ಪಿಟ್ಕೊಳ್ಳಿ ಆ ಡೇಟು, ಸೋಮವಾರ. ಆಗಸ್ಟ್ 11ಕ್ಕೆ ಹಿಯರಿಂಗ್, ಆಗಸ್ಟ್ 7ನೇ ತಾರೀಕು ಲೋಕಸಭೆಯಲ್ಲಿ ಸಾಯಂಕಾಲದೊಳಗೆ ಪಾಸ್ ಆಗುತ್ತೆ. ಆಗಸ್ಟ್ 8ನೇ ತಾರೀಕು ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ. ಆಗಸ್ಟ್ 9ನೇ ತಾರೀಕು, ಆಗಸ್ಟ್ 11 ಸೋಮವಾರ, ಆಗಸ್ಟ್ 8ನೇ ತಾರೀಕೇನು, ಆಗಸ್ಟ್ 9 ಏನು ಶನಿವಾರ. ಅವತ್ತು ಶನಿವಾರ ಆಗಿದ್ದರೂ ಕೂಡ ಯಾವುದೇ ಸದನ ಎಲ್ಲೂ ಕೂಡ ನಡೆಯೋದಿಲ್ಲ. ಆದರೆ ಶನಿವಾರ ಎಲ್ಲ ಕಾಂಗ್ರೆಸ್ ಸರ್ಕಾರಗಳ ಅಧಿವೇಶನ ಕರೀತಾರೆ. ಎಲ್ಲ ಕಾಂಗ್ರೆಸ್ ಸರ್ಕಾರಗಳ ಅಧಿವೇಶನ ಕರೆದು ಆಗಸ್ಟ್ 9ನೇ ತಾರೀಕು ಆ ಅಮೆಂಡ್ಮೆಂಟನ್ನು ಸ್ವೀಕಾರ ಮಾಡ್ತಾರೆ. ಆಗಸ್ಟ್ 10ನೇ ತಾರೀಕು ಅದನ್ನು ರಾಷ್ಟ್ರಪತಿಗಳಿಗೆ ಸಬ್ಮಿಟ್ ಮಾಡ್ತಾರೆ. 45 ನಿಮಿಷದೊಳಗೆ ಆ ಸಬ್ಮಿಷನ್ನ 45 ನಿಮಿಷದೊಳಗೆ ಅದು ಗಜೆಟ್ನಲ್ಲಿ ಪ್ರಕಟ ಆಗುತ್ತೆ. ಯಾಕೆ 11ನೇ ತಾರೀಕು ಹಿಯರಿಂಗ್ ಇತ್ತು. ಯಶವಂತ್ ಕಪೂರ್ ಅಂತಕ್ಕಂಥ ತನ್ನ ಪ್ರಿನ್ಸಿಪಲ್ ಸೆಕ್ರೆಟರಿಯನ್ನು ಮತ್ತು ಪ್ರಧಾನಮಂತ್ರಿ ಕಾರ್ಯಾಲಯದಲ್ಲಿದ್ದಂಥ ಬಹುತೇಕ ಸಿಬ್ಬಂದಿಗಳನ್ನ ರಾಯ್ಬರೇಲಿ ಚುನಾವಣೆಯಲ್ಲಿ ತೊಡಗಿಸಿದ್ದಕ್ಕೆ, ಅದಕ್ಕೆ ಸಾಕ್ಷಿ ಇದ್ದಿದ್ದಕ್ಕೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಜಸ್ಟಿಸ್ ಖನ್ನಾ ಕೊಟ್ಟಿರ್ತಕ್ಕಂಥ ರೂಲಿಂಗ್ ಅದು. ಕೊಟ್ಟ ಮೇಲೆ 60 ದಿನ ಸಮಯ ಕೊಟ್ಟರು. ಆದರೆ ಇದು ಆ ಥರದ ಹೃದಯವಂತಿಕೆಯ ಕಾಲ ಅಲ್ಲಿಲ್ಲ. ಆ 2 ತಿಂಗಳಲ್ಲಿ ಇಂದಿರಾ ಗಾಂಧಿ ಕಾನ್ಸ್ಟಿಟ್ಯೂಷನ್ ಇದು ಮಾಡುವಂಥ ಪ್ರಯತ್ನನೇ ಮಾಡಿದ್ರು ಅಂತಲೇ. ಬಂಧುಗಳೇ, ನಾನು ಇದಕ್ಕಿಂತ ಹೆಚ್ಚು ವಿಸ್ತಾರಕ್ಕೆ ನಾನೇನು ಹೋಗೋದಿಲ್ಲ ಅಂತಲೇ. 42ನೇ ಅಮೆಂಡ್ಮೆಂಟ್ ಅಂತೂ ಸೆಕ್ಯುಲರು, ಸೋಷಿಯಲಿಸ್ಟು, 50ಕ್ಕಿಂತ ಜಾಸ್ತಿ ಅಮೆಂಡ್ಮೆಂಟ್ಗಳನ್ನ ಆ 42ನೇ 50ಕ್ಕಿಂತ ಜಾಸ್ತಿ ಸಂಗತಿಗಳನ್ನ 42ನೇ ಅಮೆಂಡ್ಮೆಂಟ್ನಲ್ಲಿ ತರ್ತಾರೆ. ಈ ಥರ ಡಾಕ್ಟರ್ ಅಂಬೇಡ್ಕರ್ ಜೊತೆಗೆ ವ್ಯವಹಾರ ಮಾಡಿರ್ತಕ್ಕಂಥ ಜನಗಳು ಮತ್ತು ಪಕ್ಷ, ವಿಚಾರಧಾರೆ ಮತ್ತು ಕುಟುಂಬ ಈ ಥರ ಸಂವಿಧಾನದ ಮೇಲೆ
ಅತಿಕ್ರಮಣ ಮಾಡಿದ್ದಾರೆ ಅನ್ನೋ ಶಬ್ದವನ್ನು ಕೆಲವರು ಉಪಯೋಗಿಸಿದ್ರು. ನನಗನ್ಸುತ್ತೆ ಅದು ಅತ್ಯಾಚಾರ ಮಾಡಿದ್ದಾರೆ ಅನ್ನೋವಂಥ ಶಬ್ದವನ್ನೇ ಉಪಯೋಗಿಸಬೇಕು ಅಂತ ಅನ್ಸುತ್ತೆ. ಆ ಥರ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ ಮೇಲೆ ಬೇಸಿಕ್ ಸ್ಟ್ರಕ್ಚರ್ ಅನ್ನೋದೇ ಇಲ್ಲ ಅಂತ ಅಮೆಂಡ್ಮೆಂಟ್ ತೊಗೊಂಡು ಬಂದರು. ಆಮೇಲೆ ಸುಪ್ರೀಂ ಕೋರ್ಟ್ ಬೇಸಿಕ್ ಸ್ಟ್ರಕ್ಚರ್ ಇದೆ ಅಂತ ಹೇಳಬೇಕಾಯಿತು. 13 ಜಡ್ಜ್ಗಳ ಬೆಂಚು, ಅದರಲ್ಲಿ 7 ಜಡ್ಜು 6 ಜಡ್ಜು, 7 ಜಡ್ಜು ಬೇಸಿಕ್ ಸ್ಟ್ರಕ್ಚರ್ ಇದೆ ಅಂತ ಹೇಳ್ತಾರೆ, 6 ಜಡ್ಜು ಇಲ್ಲ ಅಂತ ಹೇಳ್ತಾರೆ. ಆ ಇಲ್ಲ ಬೇಸಿಕ್ ಸ್ಟ್ರಕ್ಚರ್ ಇಲ್ಲ ಅಂತ ಸರ್ಕಾರಕ್ಕೆ ಅನುಕೂಲವಾಗಿ ಜಡ್ಜ್ಮೆಂಟ್ ಕೊಟ್ಟಂಥ ಎಲ್ಲರೂ ಆನಂತರ ಭಾಳ ದಿನಗಳ ಕಾಲ ಒಳ್ಳೆಯ ಜೀವನ ಮಾಡಿದ್ರು ಅಂತಲೇ. ಅದರಲ್ಲಿ ಒಬ್ಬ ಜಡ್ಜ್ ಅಂತೂ 30ಕ್ಕಿಂತ ಕೆಳಗಡೆ ಶ್ರೇಣಿಲಿದ್ದವ್ರು ಮುಂದಿನ ಮುಖ್ಯ ನ್ಯಾಯಾಧೀಶನೇ ಆಗಿಬಿಟ್ಟಿರು, ಏನ್ರಿ ಅಂತಕ್ಕಂಥವ್ರು. ಯಾಕಂದರೆ ಸಿದ್ಧಾರ್ಥ ಶಂಕರ್ರೇ ಸೋದರ ಸಂಬಂಧಿಯವರು. ಸಿದ್ಧಾರ್ಥ ಶಂಕರ್ರೇ ಇಡೀ ಎಮರ್ಜೆನ್ಸಿಯಲ್ಲಿ ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ಸಿದ್ಧಾರ್ಥ ಶಂಕರ್ಯೇ ಡಿ ಕೆ ಬರುವಾನ್. ಇಂದಿರಾ ಗಾಂಧಿ, ಸಂಜಯ್ ಗಾಂಧಿ, ಸಿದ್ಧಾರ್ಥ ಶಂಕರ್ಯೇ ಡಿ ಕೆ ಬರುವಾನ್. ಈ 4 ಜನರ ಚತುಷ್ಟಯ, ದುಷ್ಟ ಚತುಷ್ಟಯ ಏನ್ರಿ. ಅದರಲ್ಲಿ ಸಿದ್ಧಾರ್ಥ ಶಂಕರ್ ರಾಯ್ ಸೋದರ ಸಂಬಂಧಿ. 51ನೇ ಇಸ್ವಿಯಲ್ಲಿ ಹೇಗೆ ಕಾಂಗ್ರೆಸ್ ಶುರು ಮಾಡ್ತು ಈ ಪದ್ಧತಿನ ಈ ದೇಶದಲ್ಲಿ ಅಂತ ಕೇಳಿದ್ರೆ, ಕ್ರಾಸ್ ರೋಡ್ಸ್ ಮತ್ತು ಆರ್ಗನೈಸರ್ ವಿರುದ್ಧ 5 ಜಡ್ಜ್ ಬೆಂಚಲ್ಲಿ 4 ಜನ ಸರ್ಕಾರದ ಆರ್ಡರ್ನ ಹೊಡೆದಾಕ್ತಾರೆ. ಒಬ್ಬ ಫಜಲ್ ಅಲಿ ಅಂತಕ್ಕಂಥ ಒಬ್ಬ ಜಡ್ಜು ಸರ್ಕಾರದ ಪರವಾಗಿ ತೀರ್ಪು ಕೊಡ್ತಾರೆ. ಡಿವಿಷನ್ ಜಡ್ಜ್ಮೆಂಟ್ ಬರುತ್ತೆ. 4 ಜನ ಸರ್ಕಾರಕ್ಕೆ ವಿರುದ್ಧವಾಗಿ, ಒಬ್ಬರು ಸರ್ಕಾರದ ಪರವಾಗಿ. ಆ ಫಜಲ್ ಅಲಿ ಕೂಡಲೇ ರಾಜ್ಯಸಭಾ ಮೆಂಬರ್ ಆಗ್ತಾರೆ, ಒಂದು ರಾಜ್ಯಕ್ಕೆ ರಾಜ್ಯಪಾಲರಾಗ್ತಾರೆ. ಅವ್ರು ಸಾಯೋದ್ರೊಳಗೆ 3 ಸಲ ಕಮಿಷನ್ಗಳಿಗೆ ಚೇರ್ಮನ್ ಆಗ್ತಾರೆ. ಒಂದು ತೀರ್ಪಿಗೆ ಸಾಕಲ್ಲ, ಫೀಸೇ ಬೇಡ. ವಕೀಲರಾಗೋದಕ್ಕಿಂತ ಜಡ್ಜ್ ಆಗೋದೇ ಅನೇಕ ಸಲ ಕಾಂಗ್ರೆಸ್ಸಿನ ಕಾಲದಲ್ಲಿ ಲಾಭದಾಯಕವಾಗಿತ್ತು. ಫೀಸಿನ ಅವಶ್ಯಕತೆನೇ ಇರಲ್ಲ. ಒಂದ್ಸಲಿ ರಾಜ್ಯಸಭಾ ಸದಸ್ಯರಾಗ್ತಾರೆ, ಒಂದು ರಾಜ್ಯಪಾಲರಾಗ್ತಾರೆ, ರಾಜ್ಯಸಭಾ ಸದಸ್ಯರಾಗ್ತಾರೆ, 3 ಸಲ ಕಮಿಷನ್ಗಳು ಚೇರ್ಮನ್ ಆಗ್ತಾರೆ. ಒಂದು ಡಿಸೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಸರ್ಕಾರ ಗೆಲ್ಲಿಲ್ಲ, ಅದರಲ್ಲಿ ಸೋಲ್ತು. ಡಿಸೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಕೊಡ್ತಾರೆ ಅಂತ. ಈ ಥರ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಮುಂಚೆ ಇದ್ದಂಥ ನೆಹರು ಸರ್ಕಾರ, ನಂತರ ಬಂದಂಥ ರಾಜೀವ್ ಗಾಂಧಿ ಸರ್ಕಾರ ಈ ಥರ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯಗಳು ಅನೇಕ. ಅದರ ಜೊತೆಗೆ ಯಾವ ಶೋಷಿತ ಸಮಾಜಗಳಿಗೋಸ್ಕರ ಮೀಸಲಾತಿಯನ್ನು ತಗೊಂಡು ಬಂದರೋ ಅದಕ್ಕೂ ಇವ್ರುಗಳು ರಾಜೀವ್ ಗಾಂಧಿ ಕಾಕಾ ಕಾಲೇಕರ್ ಕಮಿಷನ್ OBC ರಿಸರ್ವೇಷನ್ ತರಬೇಕು ಅಂತ ಹೇಳ್ತು. ಒಂದ್ಸಲ 52ನೇ ಇಸ್ವಿಯಲ್ಲಿ ರಿಪೋರ್ಟ್ ಕೊಡ್ತು, ಏನೂ ಮಾಡಲಿಲ್ಲ. ಮಂಡಲ್ ಕಮಿಷನ್ 80ರಲ್ಲಿ ರಿಪೋರ್ಟ್ ಕೊಡ್ತು. ಆಮೇಲೆ ಕಾಂಗ್ರೆಸ್ ಸರ್ಕಾರ ತುಂಬ ಕಾಲ ಆಳ್ವಿಕೆಯಲ್ಲಿತ್ತು, ಏನೂ ಮಾಡಲಿಲ್ಲ. VP ಸಿಂಗ್ ಸರ್ಕಾರ ಬಂದಾಗ ಮಂಡಲ್ ಕಮಿಷನ್ ರಿಪೋರ್ಟ್ ತೊಗೊಂಡ್ರು ಒಂದ್ಸಲ. ಆವಾಗ ರಾಜೀವ್ ಗಾಂಧಿ ತನ್ನ ಜೀವನದ ಅತ್ಯಂತ ದೀರ್ಘ ಭಾಷಣ ಮಾಡ್ತಾರೆ ಅದ್ರ ವಿರುದ್ಧ. ಯಾವ ಶೋಷಿತ ಸಮಾಜಗಳಿಗೂ ಕೂಡ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿನ ನೇತೃತ್ವ ಕೂಡ ಕೆಲಸ ಮಾಡಲಿಲ್ಲ, ಕಾಂಗ್ರೆಸ್ ಕೂಡ ಕೆಲಸ ಮಾಡಲಿಲ್ಲ. ಆದರೆ ಇವತ್ತು ಕಳೆದ ಒಂದು 8-10 ತಿಂಗಳುಗಳಿಂದ ಇವತ್ತು ಕಾನ್ಸ್ಟಿಟ್ಯೂಷನು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಸುತ್ತ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಅನೇಕ ಶಕ್ತಿಗಳು ಒಟ್ಟಿಗೆ ಸೇರಿ. ಯಾಕಂದರೆ ಇವತ್ತು ಇರ್ತಕ್ಕಂಥ ಕಾಂಗ್ರೆಸ್ನ ನೇತೃತ್ವ ಮತ್ತು ಕಾಂಗ್ರೆಸ್ ಸರ್ಕಾರಗಳು ಹೇಗಿದೆ ಅಂತ ಕೇಳಿದರೆ, ಇವತ್ತು ಪೊಲೀಸರ ಒತ್ತಡದ ಕಾರಣಕ್ಕೆ, ಸಮಾಜದಲ್ಲಿರ್ತಕ್ಕಂಥ ಭಾವನೆಗಳ ಕಾರಣಕ್ಕೆ ಕಾಡಲ್ಲಿ ಬಂದೂಕುಗಳು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರನ್ನೆಲ್ಲ ಬೆಂಗಳೂರು, ದಿಲ್ಲಿಯಲ್ಲಿ ಕರ್ಕೊಂಡು ಬಂದು ಪೆನ್ ಕೊಟ್ಟು ಕೊಡಿಸಿದ್ದಾರೆ ಇವರು. ಕಾಡಲ್ಲಿ ಬಂದೂಕು ಇಟ್ಕೊಳ್ಳೋದು ಇವತ್ತು ಭಾಳ ರಿಸ್ಕ್ನ ಕೆಲಸ ಇವತ್ತು. ಅಂಥವ್ರೆಲ್ರಿಗೂ ಬೆಂಗಳೂರು ಮತ್ತು ದಿಲ್ಲಿಯಲ್ಲಿ ಕರ್ಕೊಂಡು ಬಂದು ಪೆನ್ ಕೊಟ್ಟು ಕೊಡಿಸಿದ್ದಾರೆ ಇವತ್ತು. ಅವ್ರ ಪರವಾಗಿ ಇವರೆಲ್ಲರೂ ಕೆಲಸ ಮಾಡ್ತಾನೆ. ನಾವಿಲ್ಲಿರ್ತಕ್ಕಂಥ ಸಾಮಾನ್ಯ ಜನ, ನಾವಿಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥವ್ರು ನಾವಿದನ್ನು ಅರ್ಥ ಮಾಡ್ಕೊಳ್ಬೇಕು. ಎಲ್ಲದಕ್ಕಿಂತ ದೊಡ್ಡದು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಥರ ಬಾಬಾ ಸಾಹೇಬ್ರಿಗೆ ಇವರು ಅನ್ಯಾಯ ಮಾಡಿದ್ರು, ಯಾವ ಥರ ಸಂವಿಧಾನಕ್ಕೆ ಇವರು ಅನ್ಯಾಯ ಮಾಡಿದ್ರು. ಡೆಮೋಕ್ರಸಿಲಿ ಒಂದು ನಾರ್ಮ್ಸ್ ಅಂತ ಇರುತ್ತೆ, ಮನೇಲಿ ಒಂದು ಸಂಪ್ರದಾಯ ಅಂತ ಇರುತ್ತೆ, ಒಂದು ಪರಂಪರೆ ಅಂತ ಇರುತ್ತೆ. ದೊಡ್ಡವ್ರು ಕೂತ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೋಬಾರ್ದು. ಏನಿದು ಪೆಟ್ರಿಯಾರ್ಕಿ ಅಂದರೆ ನಾ ಏನು ಹೇಳೋಕ್ಕಾಗತ್ತೆ? ಪೆಟ್ರಿಯಾರ್ಕಿ ಅಂದರೆ ನಾ ಏನು ಹೇಳೋಕ್ಕಾಗತ್ತ? ದೊಡ್ಡವ್ರು ಏನಾದರೂ ಹೇಳಿದ್ರೆ ಎದುರು ಮಾತಾಡಬೇಡಿ, ಆಮೇಲೆ ಹೇಳಿ ಒಂದ್ಸಲ, ಏಕ್ದಮ್ ಎದುರು ಮಾತಾಡಬೇಡಿ. ಅದು ಪೆಟ್ರಿಯಾರ್ಕಿ ಅಂದರೆ ನಾ ಏನು ಹೇಳೋದು? ಅಮ್ಮ ಮಾಡಿದ್ದೆ ಅಡುಗೆನ ಊಟ ಮಾಡಬೇಕು ಅನ್ನೋದು ಮೆಟ್ರಿಯಾರ್ಕಿನಾಗಾದರೆ. ಈ ಥರದ ವಾದಗಳನ್ನ ಇಟ್ಕೊಂಡು ಇವತ್ತು ನಡೆಸೋಕ್ಕಾಗಲ್ಲ. ಒಂದು ಪರಂಪರೆ, ಒಂದು ಚೌಕಟ್ಟು, ಒಂದು ಸಮಯ, ಇದು ಬಂಧನ ಅಲ್ಲ. ಇದು ಚೌಕಟ್ಟು ಅನ್ನೋದು, ಫ್ರೇಮ್ ಅನ್ನೋದು ಬಂಧನ ಅಲ್ಲ. ಬಂಧನ ಬೇರೆ, ಚೌಕಟ್ಟು ಬೇರೆ. ನಮ್ದೊಂದು ಚಿತ್ರ ಇರುತ್ತೆ, ಅದಕ್ಕೊಂದು ಚೌಕಟ್ಟು ಹಾಕಿದ್ರೆ, ಫ್ರೇಮ್ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದ್ಸಲ. ಅದು ಬಂಧನ ಅಲ್ಲ. ಹಾಗೆ ಸಮಾಜ ಜೀವನಕ್ಕೆ, ರಾಷ್ಟ್ರ ಜೀವನಕ್ಕೆ, ಆಡಳಿತಕ್ಕೆ, ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ, ಇವಕ್ಕೆಲ್ಲದಕ್ಕೂ ಕೂಡ ಒಂದು ಚೌಕಟ್ಟುಗಳು, ಒಂದು ಸಂಪ್ರದಾಯಗಳು, ಸಂಪ್ರದಾಯಗಳಿದ್ದಾವೆ, ಪರಂಪರೆಗಳಿದ್ದಾವೆ. ಎಲ್ಲವನ್ನೂ ಧ್ವಂಸ ಮಾಡಿದ್ರು ತಮ್ಮ ಆಳ್ವಿಕೆ ಕಾಲದಲ್ಲಿ. ಇವತ್ತು ಪುಸ್ತಕ ಹಿಡ್ಕೊಂಡು ಓಡಾಡ್ತಾನೆ. ಪುಸ್ತಕದೊಳಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ 2ನೇ ಪುಟದಲ್ಲೇ ಅವ್ರ ಅಜ್ಜಿನೇ ಅದರಲ್ಲಿ ಬೈದಿದ್ದಾರೆ. 2ನೇ ಪುಟದಲ್ಲೇ ಬೈದಿದ್ದಾರೆ. ನೀವು ತೊಗೊಳ್ಬೋದು ಅಂಥದ್ದು. 170 ರೂಪಾಯಿ ಕಾಸ್ಟ್ಲಿನೂ ಇಲ್ಲ, ಲಕ್ನೋದಿಂದ ಪ್ರಕಾಶಿತವಾಗಿರೋದು. ಅದನ್ನು ಇಟ್ಕೊಂಡು ಅವ್ರದ್ದೇ ಪಕ್ಷದ ನಾಯಕರು, ಒಂದು ನಾಯಿ ಕೂಡ ಹೋರಾಟ ಮಾಡಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು RSSನವ್ರ ಮನೆಯಲ್ಲಿ ನಾಯಿ ಹೋರಾಟ ಮಾಡಲ್ಲ, ಯಾಕಂದರೆ ನಾವೇ ಹೋರಾಟ ಮಾಡಿದ್ದೀವಿ.
ನಮ್ಗೆ ಯಾವಾಗ ಅವಕಾಶ ಸಿಕ್ಕಿದೆಯೋ ನಮ್ಮ ಜನ್ಮ ಯಾವಾಗಾಯಿತೋ ಅದಕ್ಕೆ ತಕ್ಕನಾಗಿ ಯಾವಾಗ ಅವಕಾಶ ಸಿಕ್ಕಿದೆಯೋ ಆ ಎಲ್ಲ ಸಂದರ್ಭದಲ್ಲಿ ಹೋರಾಟನೂ ಮಾಡಿದ್ದೀವಿ, ಬಲಿದಾನನೂ ಮಾಡಿದ್ದೀವಿ ಅಂತಲೇ. ಈ ಸಾಮಾನ್ಯ ಸತ್ಯಗಳನ್ನ ನಾನು ಹೆಚ್ಚೇ ಹೇಳಿದ್ದೀನಿ ಒಂದ್ಸಲಿ. ಆದರೆ ಈ ಸಾಮಾನ್ಯ ಸತ್ಯಗಳನ್ನ ನಮ್ಮ ಕಾರ್ಯಕರ್ತರಿಗೆ, ಸಮಾಜಕ್ಕೆ, ನಮ್ಮ ಮನೆ ಮಕ್ಕಳ ಹತ್ರಕ್ಕೆ ಇದನ್ನು ತಗೊಂಡು ಹೋಗಬೇಕು. ಇದು ನನ್ನ ಮೊದಲನೇ ಮನವಿ. ಎರಡನೇ ಮನವಿ, ರಾಷ್ಟ್ರಧ್ವಜ ನಾವು ಇಟ್ಕೋತಾ ಇದ್ದೀವಿ. ಹರ್ ಘರ್ ತಿರಂಗ ಕಾರ್ಯಕ್ರಮದ ಕಾರಣಕ್ಕೆ ನಾನು ನಂಬ್ತೀನಿ ಇಲ್ಲಿ ತುಂಬ ಜನರ ಮನೆಗಳಲ್ಲಿ ರಾಷ್ಟ್ರಧ್ವಜ ಇದೆ ಅಂತ. ಇಟ್ಕೋಬೇಕು, ಅದನ್ನು ಪ್ರತಿ ಸಲ ಹೊಸದು ಖರೀದಿ ಮಾಡಬಾರ್ದು, ಇಟ್ಕೋಬೇಕು ನಾನು. ಹಾಗೆ ನಾನು ವಿನಂತಿ ಮಾಡೋದು ಎಲ್ರಿಗೂ ಒಂದು ಸಂವಿಧಾನದ ಪ್ರತಿ ಮನೇಲಿ ಇಟ್ಕೊಳ್ಳಿ ಅಂತಲೇ, ಓದಬೇಕು ಅಂತಲೇ. ಇನ್ನೂ ಸ್ವಲ್ಪ ಓದೋ ಅಭ್ಯಾಸ ಇದ್ದವರು ಕಾನ್ಸ್ಟಿಟ್ಯೂಷನಲ್ ಪ್ರೊಸೀಡಿಂಗ್ಸ್ ಬಗ್ಗೆ ಅನೇಕ ಪುಸ್ತಕಗಳು ಬಂದಿದೆ, ಸಣ್ಣದು ಯಾವುದಾದ್ರೂ ಒಂದೆರಡು ಪುಸ್ತಕ ಓದಿ ಅದು. ಹಾಗೆ ಅದ್ರ ಜೊತೆಗೆ ನಾನು ಮೂರನೇ ಮನವಿ ಅಂತ ಹೇಳಿದ್ರೆ, ಆ ಕೆಲಸವನ್ನು ಎರಡನೇ ಕೆಲಸವನ್ನು ಸುಲಭ ಮಾಡೋಕ್ಕೆ ವಿಕಾಸ್ ಅವರು ಅನೇಕ ಸಂಗತಿಗಳನ್ನ ಹೆಕ್ಕಿ, ಹಾಗೆ ಅದರ ಆರಂಭದಲ್ಲಿ ಎನ್ ಮಹೇಶ್ ಅವರು ಒಂದು ದಲಿತ ಚಳುವಳಿಯಿಂದ ಮೂಡಿ ಬಂದಿರತಕ್ಕಂಥ ಒಂದು ಚೈತನ್ಯ ಅವರು ಇವತ್ತು ಅವರು ಮುನ್ನುಡಿ ಬರೆದಿದ್ದಾರೆ. ಯಾಕಂದರೆ ಅವ್ರಿಗೆ ಆ ನೋವು ಗೊತ್ತು, ಹೋರಾಟನೂ ಗೊತ್ತು, ಅಲ್ಲಿರೋ ಒಳ ಸತ್ಯಗಳು ಗೊತ್ತು. ಅದನ್ನು ಇಟ್ಕೊಂಡು ಅವ್ರು ಬರೆದಿದ್ದಾರೆ. ಈ ಪುಸ್ತಕ ಓದಿಸ್ಕೊಂಡು ಹೋಗಲ್ಲ ರಾಜೀವ್ ಅವರು ಹೇಳಿದ್ರು, ಅದನ್ನು ಸೂಕ್ಷ್ಮವಾಗಿ ಹೇಳಿ. ನಾನು ಇನ್ನೊಂದು ಸ್ವಲ್ಪ ಒರಟಾಗಿ ಹೇಳ್ತೀನಿ, ಇದು ಓದಿಸ್ಕೊಂಡು ಹೋಗಲ್ಲ ಇದು. ಯಾಕಂದರೆ ಎಲ್ಲ ಪುಸ್ತಕಗಳು ಓದಿಸ್ಕೊಂಡು ಹೋಗೋದಿಲ್ಲ, ಕೆಲವು ಪುಸ್ತಕಗಳು ಓದಿಸ್ಕೊಂಡು ಹೋಗ್ತಾವೆ ಅಂತಲೇ. ಸಾಯಿ ಸುತೆ ಕಾದಂಬರಿಗಳು ಒಂದು ಕಾಲದಲ್ಲಿ ಓದಿಸ್ಕೊಂಡು ಹೋಗ್ತಿತ್ತು, ನವರತ್ನ ಓದಿಸ್ಕೊಂಡು ಹೋಗ್ತಿತ್ತು, ಶರ್ಲಾಕ್ ಹೋಮ್ಸ್ ಈಗಲೂ ಓದಿಸ್ಕೊಂಡು ಹೋಗುತ್ತೆ ಅಂತಲೇ. ಇದು ಓದಿಸ್ಕೊಂಡು ಹೋಗಲ್ಲ, ಇದು ಓದಬೇಕಾದ್ರೆ ಕೊಂಡ್ಕೊಂಡು ಓದೋಣ ಅಂತಲೇ. ಓದೋಣ, ಯಾವಾಗಲೂ ಒಂದೇ ಸಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂತು ಓದಬೇಕು ಅಂತ ಹೇಳೋದಿಲ್ಲ ನಾನು. ಆಗಾಗ ಓದಿ ಒಂದ್ಸಲಿ, ಅದರಲ್ಲಿ ಬಿಂದುಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸೋಲ್ತಾ ಇರತಕ್ಕಂಥ ಶಕ್ತಿಗಳು ನರೇಟಿವ್ನ ಮುಖಾಂತರ ದೇಶದ ಮನಸ್ಸುಗಳನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಹೊರಟಿದ್ದಾವೆ. ಇದು ಅರ್ಬನ್ ನಕ್ಸಲಿಸಮ್, ಪ್ರಧಾನಮಂತ್ರಿಗಳ ಭಾಷೆಯಲ್ಲಿ. ಪ್ರಜಾಪ್ರಭುತ್ವದಲ್ಲಿ ಸೋಲ್ತಾ ಇರ್ತಕ್ಕಂಥ ಶಕ್ತಿಗಳು ಇವತ್ತು ನರೇಟಿವನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಹೊರಡ್ತಾ ಇದ್ದಾರೆ. ಅದರಲ್ಲೂ ಅವ್ರು ಗೆಲ್ಲಕ್ಕೆ ಬಿಡಲ್ಲ ನಾವು. ಅವ್ರು ಗೆಲ್ಲಲ್ಲ ಯಾಕಂದರೆ ಪ್ರಾಮಾಣಿಕತೆ ಇಲ್ಲ, ಅವ್ರನ್ನ ಗೆಲ್ಲಕ್ಕೆ ಬಿಡಲ್ಲ ಯಾಕಂದರೆ ನಾವು ಅಷ್ಟು ಸಮರ್ಥರಾಗಿದ್ದೀವಿ. ಆ ಗೆಲ್ಲಕ್ಕೆ ಬಿಡಲ್ಲ ಅಂತಕ್ಕಂಥ ನನ್ನ ವಿಶ್ವಾಸದಲ್ಲಿ ಈ ಪುಸ್ತಕದ ಒಂದು ದೊಡ್ಡ ಪಾತ್ರ ಇದೆ. ಅದಕ್ಕಾಗಿ ವಿಕಾಸ್ ಅವರಿಗೆ ಅಭಿನಂದಿಸ್ತಾ, ಇವತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೂ ಅಭಿನಂದಿಸ್ತಾ, ನಿಮ್ಮೆಲ್ರಿಗೂ ಇಷ್ಟೊತ್ತು ಶಾಂತವಾಗಿ ಮಾತುಗಳನ್ನ ಕೇಳಿರ್ತಕ್ಕಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.